ಹೇ ಗೈಸ್, ಏನಪ್ಪಾ ಅಂದ್ರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕು, ಮತ್ತೆ ಏನೇನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತಂದು ಅನ್ಕೊಂಡು ಏನೇನೋ ಮಾಡ್ತಿರ್ತೀನಿ, ವಿಡಿಯೋ ಹಾಕ್ತಿರ್ತೀನಿ. ಅದು ನಿಮ್ಗೆ ಅದು ಕರೆಕ್ಟ್ ಐತೋ ಇಲ್ಲೋ ಅನ್ನೋದು ನನಗಂಕರು ಗೊತ್ತಿಲ್ಲ. ಬಟ್ ನನಗನ್ಸಿದೆ ಕರೆಕ್ಟ್ ಆಗಿ ಇದೇ ಇರುತ್ತೆ ಅಂತಂದು. ಆದ್ರೆ ವ್ಯೂಸ್ ಬರ್ತಾ ಇಲ್ಲ, ಇನ್ನು ಸಪೋರ್ಟ್ ಸಿಗ್ತಾ ಇಲ್ಲ. ಹಂಗಾಗಿ ಬೇಜಾರಾಗ್ತಿದೆ. ಏನ್ ಮಾಡ್ಬೇಕು, ಇನ್ನು ಏನ್ ಮಾಡ್ಬೇಕಂತ ನಾನು ಇನ್ಸ್ಟಾಗ್ರಾಮ್ನಾಗ ಸ್ಕ್ರಾಲ್ ಮಾಡ್ಕೊಂತ ಕುಂತ ಬಿಡ್ತೀನಿ. ಅದು ಒಂದು ಫುಲ್ ಗಾಡ್ ಗಾಬರ್. ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಯೂಟ್ಯೂಬ್ನಲ್ಲಿ ಈಗ ವಿಡಿಯೋ ಮಾಡ್ಬೇಕಂದ್ರ ಇದು ಸ್ಪೋರ್ಟ್ಸ್ ಅಪ್ಡೇಟ್ ಕೊಡ್ಬೇಕಂದ್ರೆ 24 ತಾಸು ಅದಕ್ಕೆ ಕುಂತ ಬಿಡ್ಬೇಕು, ಎಲ್ಲ ದಗದ ಬಿಟ್ಬಿಟ್ಟು. ಇಲ್ಲಿ ಏನಾದ್ರು ಆತರ ಏನಾದ್ರು ನಾನು ಕುಂತೆ ಅಂದ್ರೆ ನಮ್ಮ ಮನೆಯಲ್ಲಿ ಪರ್ಕೊಲೇಟ್ ಬೀಳೋದ್ ಪಕ್ಕ. ಹಂಗಾಗಿ ಏನೋ ಮಾಡ್ಬೇಕಂತ ಹೋಗಿರ್ತೀನಿ, ಅದನ್ನ ಎಡಿಟ್ ಮಾಡಬೇಕು ಅನ್ನತ್ಲೆ ಲೇಟ್ ಆಗ್ಬಿಡುತ್ತೆ. ಅದನ್ನ ಲೇಟಾಗಿ ನಾ ಅಪ್ಲೋಡ್ ಮಾಡಿದ್ನಿ ಅಂದ್ರೆ ಅದು ಕೂಡ ಏನು ಲೇಟಾಗಿ ಅಪ್ಲೋಡ್ ಮಾಡಿದ್ನಿ ಅಂದ್ರೆ ಲೇಟ್ ಆಗಿಬಿಡುತ್ತೆ. ನೀವು ನೋಡೋದೇ ಇಲ್ಲ ಆಲ್ರೆಡಿ ಅಂದ್ರೆ ಇವಾಗ ಜಗ್ ಕಾಂಪಿಟೇಷನ್ ಜಾಸ್ತಿ ಇದೆ ಇನ್ಸ್ಟಾಗ್ರಾಮ್ ಇದು ಯೂಟ್ಯೂಬ್ ನಲ್ಲಿ. ಹಂಗಾಗಿ ನಾವು ವಿಡಿಯೋ ಹಾಕಿರ್ತ್ಲೆ ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ಜನಗಳು ಆಲ್ರೆಡಿ ಹಾಕ್ಬಿಟ್ಟಿರ್ತಾರೆ. ಏನೋ ನನಗ್ ಒಂಥರ ಆತರ ಅನಿಸ್ತಾ ಇದೆ, ವಿಡಿಯೋ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ನಾನು ಯೂಟ್ಯೂಬ್ಗೆ ಅಂತಂದು. ಹಂಗಾಗಿ ಒಂದಿಷ್ಟು ಇಂಟ್ರೆಸ್ಟ್ ಅಲ್ಲೇ ಅರ್ಧ 50% ಇಂಟ್ರೆಸ್ಟ್ ಹೋಗ್ಬರುತ್ತೆ ನಂದು. ಅದಾದ್ಮೇಲೆ 50% ಮಾಡಿ ಹಾಕ್ತೀನಿ. ಹಂಗಾಗಿ ಅದ್ರಲ್ಲಿ ಪ್ರಾಬ್ಲಮ್ ಐತೋ ಅಥವಾ ಎದ್ರಲ್ಲಿ ಪ್ರಾಬ್ಲಮ್ ಐತೋ ಗೊತ್ತಿಲ್ಲ. ಹಿಂಗಾಗಿ ಅಂದ್ರೆ ಯೂಟ್ಯೂಬ್ ನಲ್ಲಿ ಗೈಡ್ಲೈನ್ಸ್ ಫಾಲೋ ಮಾಡ್ಲಾರ್ದನ ಒಂದಿಷ್ಟು ಚಾನಲ್ಗಳನ್ನ ಎಗರಿಸ್ಕೊಂಡ್ಬಿಟ್ಟಿನಿ. ಏನಿಲ್ಲ ಅಂದ್ರು ಒಂದು 800 ಸಬ್ಸ್ಕ್ರೈಬರ್ಸ್ ತನಕಿತ್ತು. ಅದು ಕಬಡ್ಡಿ ಇದು ಒಂದಿಷ್ಟು ಲೈವ್ ಮಾಡ್ತಿದ್ದೆ, ಅದು ಒಂದು ಎಗರ್ಕೊಂತು, ಬ್ಯಾನ್ ಮಾಡಿ ಹಾಕ್ಬಿಟ್ರು ಯೂಟ್ಯೂಬ್ನವರು. ಮತ್ತೆ ಇನ್ನೊಂದು ಅದೇ ಸೇಮ್ ಅದ್ರ ತರನೇ ಇವಾಗ ಮೊನ್ನೆ ಬಿಗ್ ಬಾಸ್ ಒಂದು ವಿಡಿಯೋ ಹಾಕ್ಬಿಟ್ಟಿದ್ದೆ. ಒಂದಿಷ್ಟು ಯಾಕೆ ಒಂದ್ 4-5 ವಿಡಿಯೋ ಹಾಕಿದ್ದೆ, ಅದನ್ನು ಕೂಡ ಅದು ಆಲ್ಮೋಸ್ಟ್ 1 ಲ್ಯಾಕ್ ಈ ತರ ರೀಚ್ ಆಗಿತ್ತು. ಚೆನ್ನಾಗಿನೇ ರೀಚ್ ಆಗಿತ್ತು, ಬಟ್ ಅದನ್ನು ಕೂಡ ಎಗರಿಸ್ಬಿಟ್ರು. ಇವಾಗ ಗೈಡ್ಲೈನ್ಸ್ ಪ್ರಕಾರನೇ ಏನು ತಪ್ಪು ಮಾಡಬಾರ್ದು ಅಂತಂದು ಅನ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ. ನೋಡೋಣ. ಇವಾಗಂಕರ 7 ಸಬ್ಸ್ಕ್ರೈಬರ್ಸ್ ತಗೋರಿ ಈ ಚಾನಲ್ನಾಗ. ಆಲ್ರೆಡಿ 40 ವಿಡಿಯೋ ಹಾಕಿನಿ. ಇನ್ನು ವ್ಯೂಸ್ ತನಕರು ಒಂದ್ 50 ದಾಟಿಲ್ಲ, 1-2 ವಿಡಿಯೋ ದಾಟಿರ್ಬೋದು. ಬಟ್ ಒಂದಿಷ್ಟು ಒಂದೇ 1-2 ವಿಡಿಯೋ ಅಷ್ಟೇ ದಾಟಿದ್ದು, ಮತ್ತೆ ಯಾವ ವಿಡಿಯೋನು ದಾಟಿಲ್ಲ. ನೋಡುವ, ಬಹಳ ಕಷ್ಟ ಇದ್ದಾನೆ ಅಂತ ಹೇಳ್ಬೋದು ಇದರಲ್ಲಿ ಗ್ರೋತ್ ಆಗಕ್ಕೆ. ಒಂದು ಚಾನ್ಸ್ ಸಿಗ್ಬೇಕು ಇವಾಗ ಅಷ್ಟೇ ಗ್ರೋತ್ ಆಗಕ್ಕೆ. ಕಾದ ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಬಹಳ ಅಟ್ರಾಕ್ಟ್ ಆಗ್ತಾ ಇದೀನಿ. ಇಲ್ಲಿ ನೋಡ್ಬೋದು ನೀವು, ನಾ ಆಲ್ರೆಡಿ ಇವಾಗ ಒಂದಲ್ಲಿ ನೀರ್ ಹಾಸ್ಕೊಂತನ ವಿಡಿಯೋ ಮಾಡ್ಬೇಕಂತ ಒಂದು ಅನ್ಕೊಂಡು ಬಂದೀನಿ ಬಿಸ್ಲಾಗ. ಇದು ವಿಡಿಯೋ ಕ್ಲಾರಿಟಿ ಐತಾ ಇಲ್ಲೋ ಗೊತ್ತಿಲ್ಲ, ಏನೋ ಒಂದು ವಿಡಿಯೋ ಮಾಡಿ ಹಾಕ್ಬೇಕಾಗಿ ಅನ್ಕೊಂಡೆ. ನನ್ನ ಮನಸ್ಸಿನಲ್ಲಿ ಇರುವಂತ ಮಾತುಗಳನ್ನ ನಿಮಗೆ ತಿಳಿಸ್ಬೇಕಲ್ವಾ, ಹಂಗಾಗಿ ಈ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ. ಈ ವಿಡಿಯೋ ಏನು ಯೂಸ್ಫುಲ್ ಇಲ್ಲ ನಿಮಗೆ, ಬಟ್ ಅದನ್ನ ನೋಡ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ನೋಡುವ ಯಾವ ತರ ಸಪೋರ್ಟ್ ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ಟೆಕ್ ವಿಡಿಯೋಸ್ಗಳನ್ನ ಹಾಕ್ತಾ ಇದೀನಿ. ಹಂಗಾಗಿ ಯಾವ ತರ ಸಪೋರ್ಟ್ ಸಿಗುತ್ತೆ ಅದ್ ನೋಡ್ತಾ ಇದೀನಿ. ಯಾವ್ದು ವಿಡಿಯೋಕ್ಕೆ ಜಾಸ್ತಿ ವ್ಯೂಸ್ ಅಂದ್ರೆ ಯಾವ್ದು ಟೆಕ್, ಒಂದ್ ಕಡೆ ಟೆಕ್ನು ಹಾಕ್ತಾ ಇದೀನಿ, ಒಂದ್ ಕಡೆ ಸ್ಪೋರ್ಟ್ಸ್ ಇಂದ ಹಾಕ್ತಾ ಇದೀನಿ. ಇದರಲ್ಲಿ ಎರಡರಲ್ಲಿ ನಾನೀಗ ಎರಡ್ ದಾರಿ ಇಟ್ಕೊಂಡಿನಿ. ಆ ಎರಡ್ ದಾರಿಯಾಗ ನೋಡುವ ಯಾವ ದಾರಿ ಸುಲಭವಾಗುತ್ತೆ ನನಗೆ ಹೋಗೋಕೆ, ಆ ದಾರಿಯಲ್ಲಿ ಹೋಗ್ಬೇಕಂತ ಅನ್ಕೊಂಡಿದೀನಿ. ಕಾದು ನೋಡ ನೀವ್ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತಂದು. ಮತ್ತೆ ನೋಡುವ. ಇವಾಗಂಕರು ಇಷ್ಟು ಹೇಳಿದೆ, ಮತ್ತೆ ಏನಾದ್ರು ಹೇಳ್ಬೇಕನ್ನಿಸ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಹಳ ಲಾಂಗ್ ಆಗುತ್ತೆ ವಿಡಿಯೋ. ಥ್ಯಾಂಕ್ ಯು ಫಾರ್